ನಮಸ್ಕಾರ ಸ್ನೇಹಿತರೆ, ಪ್ರಸನ್ನ ಮಾತಾಡ್ತಾ ಇರೋದು ನಾಡಪ್ರಭು ಚಾಲಕರ ಸಂಘ ಸಂಸ್ಥಾಪಕ ಅಧ್ಯಕ್ಷರು. ಸ್ನೇಹಿತರೆ, ಏನೊಂದು ವಿಚಾರ ಅಂದರೆ, ಓಲಾ ಮತ್ತು ಊಬರ್ನಲ್ಲಿ ಏರ್ಪೋರ್ಟ್ ಬುಕಿಂಗ್ ಏನು ತಗೊಂಡು ಹೋಗ್ತಾ ಇದ್ದೀವಿ, ತುಂಬ ಮೋಸ ಆಗ್ತಾ ಇದೆ. ಯಾಕಂದರೆ ಅವ್ರು ಕೊಡೋ 300-400 ರೂಪಾಯಿನಲ್ಲಿ ನಾವು ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಮತ್ತೆ 25-30 ಕಿಲೋಮೀಟರ್ ರಿಟರ್ನ್ ಬಂದು ಡ್ಯೂಟಿಗಳು ಮಾಡೋದಕ್ಕೆ ಆಗಲ್ಲ. ನಾವು ಅಲ್ಲೇ ಕಾಯ್ದು ಹಾಕೊಂಬರ್ತೀವಿ. ಅಂದರೆ 4-5 ಅವರ್ ಕಾಯಬೇಕು. 4-5 ಅವರ್ ಕಾಯ್ದರೆ ಹೋಗೋದು 300, ಬರೋದು 300, 600 ರೂಪಾಯಿ ಡೀಸಲ್ಲೇ ನೀವು 300 ರೂಪಾಯಿ ಹೋಗಿರ್ತದೆ. ಇನ್ನು 300 ರೂಪಾಯಿ ಗಾಡಿ ಮೇಂಟೆನೆನ್ಸ್ ಮಾಡ್ತೀರಾ, ನೀವು ಊಟನೇ ತಿಂದಿರ್ತೀರಾ, ಅಲ್ಲೇ 100 ರೂಪಾಯಿ 150 ರೂಪಾಯಿ ಊಟ ಮತ್ತೆ ಟೀ ಕುಡ್ಕೊಂಡು ಕಾಲ ಕಳ್ಬಿಟ್ಟಿರ್ತೀರಾ. 150 ರೂಪಾಯಿ ಆಗುತ್ತೆ. 100 ರೂಪಾಯಿಗೋಸ್ಕರ ನೀವು 6-7 ಅವರ್ ವೇಸ್ಟ್ ಮಾಡ್ಕೊತೀರಾ. ಗಾಡಿ ಟೈರು ವೇಸ್ಟು, ಇಂಜಿನು ವೇಸ್ಟು, ನೀವು ವೇಸ್ಟು. ಬರೀ ನಿದ್ದೆ ಮಾಡೋದಕ್ಕೋಸ್ಕರ ಏರ್ಪೋರ್ಟ್ಗೆ ಹೋಗ್ಬೇಕು. ಈ ಪರಿಸ್ಥಿತಿನಲ್ಲಿ ನಾವು ಏರ್ಪೋರ್ಟ್ ಬುಕಿಂಗ್ ತಗೊಳ್ಳೋದು ಬೇಡ ಸರ್. ಓಲಾ ಮತ್ತು ಊಬರ್ನಲ್ಲಿ ಏರ್ಪೋರ್ಟ್ ಬುಕಿಂಗ್ ತಗೊಂಡು ಹೋಗೋದ್ರಿಂದ ನಮ್ಮ ಮನೆಗಳು ಹಾಳಾಗ್ತವೆ. ಒಂದೇ ಮಾತು ಹೇಳೋದು, ಯಾವುದೇ ಚಾಲಕರು, ಪ್ರತಿಯೊಬ್ಬ ಚಾಲಕರು ಒಂದು ತೀರ್ಮಾನ ಮಾಡಿ, ಓಲಾ ಊಬರ್ನಲ್ಲಿ ಏರ್ಪೋರ್ಟ್ ಬುಕಿಂಗ್ ಮಾಡಲ್ಲ. ನಾವು ಬುಕಿಂಗ್ ಬಂದರೆ ಹೇಳಿ, ಸರ್ ಏನು ಅಮೌಂಟ್ ತೋರಿಸ್ತಾ ಇದೆಯಾ, ಫುಲ್ ಅಮೌಂಟ್ ಕೊಡಿ, ಡ್ರಾಪ್ ಹಾಕೊಡ್ತೀನಿ, ನಿಮಗೂ ತೊಂದರೆ ಕೊಡಲ್ಲ. ನಾವು ವಿತೌಟ್ ಬುಕಿಂಗಲ್ಲಿ ಹೋಗ್ತೀವಿ, ವಿತ್ ಬುಕಿಂಗಲ್ಲಿ ಏರ್ಪೋರ್ಟ್ಗೆ ಹೋಗಲ್ಲ ಅನ್ನೋ ಒಂದು ಅಭಿಯಾನನ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೆ. ಆದಲ್ಲಿ ಪ್ರತಿಯೊಬ್ಬ ಚಾಲಕರು ಮಾಡಿ, ಅವಾಗ ಏನ್ಗೆ ಬುಕಿಂಗ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಅನ್ನೋ ಒಂದು ಯೋಚನೆಗೆ ಬರ್ತದೆ. ಯೋಚನೆ ಮಾಡಿ ಅವತ್ತೊಂದು ದಿವಸ ರೇಟ್ ಜಾಸ್ತಿ ಮಾಡ್ತಾರೆ. ಇಲ್ಲ ಅಂದ ಪಕ್ಷದಲ್ಲಿ ನಾವು ಇದೇ ತರ ಅವ್ರು ಬುಕಿಂಗ್ ಕೊಡ್ತಾನೆ, ನಾವು ಹೋಗೋಣ ಅನ್ನೋ ಒಂದು ಉಡಾಪೆ ಜೀವನ, ಉಡಾಪೆ ಮಾತು. ಇವು ಯಾರು ಗೊತ್ತಾ, ಇವರೆಲ್ಲ ಗೋಟು ಹಾಕೊಂಡು ಈ ತರ ಇದು ಮಾಡೋರು ಅಂದ್ರೆ, ನೋಡಿ ಸರ್, ಬ್ಯಾಚುಲರ್ಸ್ ಹುಡುಗರು, ನಿಮ್ಗಳು ಗೊತ್ತಾಗೋದಿಲ್ಲ. ಏನೋ ಒಂದು ಜೀವನ ಬಂದ್ಬಿಟ್ಟಿರ್ತೀರ ಬೆಂಗಳೂರಿಗೆ, ಹೊಸದಾಗಿ ಗಾಡಿಗಳು ತಗೊಂಡಿರ್ತೀರಾ, ಬರೇ ಲಾಂಗ್ ಗೋಟು ಹಾಕೋತೀರಾ, ಕುತ್ಕೊಂತೀರಾ, ಹೋಗ್ತೀರಾ. ಅಲ್ಲಿ ನಿಮ್ಗೆ ಬರ್ತಾ ಇರೋ ಲಾಭ, ಉಳಿತಾ ಇರೋ ಏನು ಲಾಭ ನಷ್ಟಗಳು ನಿಮಗೆ ಕ್ಯಾಲ್ಕುಲೇಷನ್ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಯೋಚನೆ ಮಾಡಿ. ಯಾವುದೇ ರೀತಿಯ ಓಲಾ ಮತ್ತೆ ಊಬರ್ನಲ್ಲಿ ಪಿಕಪ್ ಬಂದ್ರೆ ತಗೋಬೇಡಿ. ಟೆಲಿಗ್ರಾಮ್ ಇದೆ, ವಾಟ್ಸಾಪ್ ಗ್ರೂಪ್ಗಳಿದೆ, ತಗೊಳ್ಳಿ. ನೀವು ಅಷ್ಟು ಮೀರಿ ಓಲಾದಲ್ಲಿ ಬುಕಿಂಗ್ ಬಂತ ಕೇಳಿ, ಸರ್ ಏರ್ಪೋರ್ಟಾ, ಬರೋದಿಲ್ಲ ಸರ್, ನಾವು ವಿತ್ ಬುಕಿಂಗ್ ಅಲ್ಲಿ ಕೊಡ್ತಾ ಇರೋದು ನನಗೆ ಕಮ್ಮಿ ರೇಟು, ಅದರಿಂದ ಏನ್ ತೋರಿಸ್ತಾ ಇದೆಯಾ ಅಮೌಂಟ್ ಕೊಡಿ, ನಾನು ಕ್ಯಾನ್ಸಲ್ ಮಾಡಿ ನಾನು ಡೈರೆಕ್ಟ್ ಆಗಿ ಡ್ರಾಪ್ ಮಾಡ್ಕೊಡ್ತೀನಿ ಸರ್, ನಿಮ್ನ ಸೇಫ್ಟಿ ಆಗಿ ಅಂತ ಹೇಳಿ. ಈ ರೀತಿ ಮಾಡಿದ್ರೆ ಓಲಾ ಮತ್ತೆ ಊಬರ್ನಲ್ಲಿ ನಾವು ಏರ್ಪೋರ್ಟ್ ಬುಕಿಂಗ್ ಮಾಡಬಹುದು. ನಾನು ನಿಮ್ಮನ್ನ ಗಾಡಿ ಪರ್ಮನೆಂಟ್ ಆಗಿ ನಿಲ್ಸಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಕೈ ಮುಗಿದು ಕೇಳ್ಕೊಂತೀನಿ ನೋಡಿ, ಸಿಟಿ ಬುಕಿಂಗ್ ಮಾಡಿ, ತೊಂದರೆ ಇಲ್ಲ. ಸಿಟಿ ಬುಕಿಂಗು ಅದೇ ರೇಟ್ ಇರುತ್ತೆ, ಮಾಡಿ. ಯಾಕೆ ಅದನ್ನೇ ಮಾಡಿ ಪರವಾಗಿಲ್ಲ ಅಂತ ಹೇಳ್ತಾ ಇರೋದು ಅಂದ್ರೆ, ನೀವೆಲ್ಲೂ ಖಾಲಿ ಓಡಾಡಲ್ಲ ಸರ್. ನೀವು ಇಲ್ಲಿ ಯಶವಂತಪುರದಿಂದ ಒಂದು ಮೆಜೆಸ್ಟಿಕ್ ಡ್ರಾಪ್ ಆಗ್ಲಿ, ಮೆಜೆಸ್ಟಿಕ್ ಅಲ್ಲೇ ಒಂದು ಬುಕಿಂಗ್ ಸಿಗುತ್ತೆ. ಮೆಜೆಸ್ಟಿಕ್ ಇಂದ ಎಲೆಕ್ಟ್ರಾನಿಕ್ ಡ್ರಾಪ್ ಆಗ್ಲಿ, ಅಲ್ಲೇ ಒಂದು ಬುಕಿಂಗ್ ಸಿಗುತ್ತೆ. ಓಡಾಡಿದ್ರೆ 2-3 ಕಿಲೋಮೀಟರ್ ಓಡಾಡಬಹುದು ಅಷ್ಟೇ. ಅದು ಬಿಟ್ಟರೆ ರಿಟರ್ನ್ ಬುಕಿಂಗ್ ಸಿಗುತ್ತಾ? ಅದೇ 10 ರೂಪಾಯಿ ಏನು ಕೊಡ್ತಾನೆ, 8-9 ರೂಪಾಯಿ ಏರ್ಪೋರ್ಟ್ಗೆ ಏನು ರೇಟ್ ಕೊಡ್ತಾನೋ ಅದೇ ರೇಟ್ ಸಿಟಿಲೂ ಕೊಡ್ತಾನ. ನೀವೇನ್ ಸಿಟಿ ಆ ಥರ ಹೋಗಿ ವಾಪಸ್ 25-30 ಕಿಲೋಮೀಟರ್ ಖಾಲಿ ಬರಬೇಕು. ನಾವು ಓಲಾ ಊಬರ್ ಒಂದು ಮನೆ ಉದ್ಧಾರ ಮಾಡೋದಕ್ಕೋಸ್ಕರ ಈ ತರ ಜೀತದಾಳಾಗಿ, ಆ ಮೊದಲಿತ್ತು ಜೀತದಾಳ ಪದ್ಧತಿ, ಆ ಜೀತದಾಳ ಪದ್ಧತಿ ಹೋಯ್ತು ಅಂತ ಯಾರೋ ಪುಣ್ಯಾತ್ಮರು ಹೇಳಿದ್ರು. ಹೋಗಿಲ್ಲ ಸರ್. ಇವತ್ತಿನ ರಾಜಕೀಯ ವ್ಯಕ್ತಿಗಳು ರಾಜಕೀಯ ಕೈಗೊಂಬೆ ಆಗಿ ನಮ್ಮಗಳನ್ನ, ಈ ಬಡ ಚಾಲಕರನ್ನ ಯಾವ ರೀತಿ ಆಟ ಆಡಿಸ್ತಾ ಇದ್ದಾರೆ ಅಂದ್ರೆ, ಓಲಾ ಊಬರ್ ಕೊಡೋ ದುಡ್ಡಿನ ಆಮಿಷಕ್ಕೆ ನಮ್ಮ ರಾಜಕಾರಣಿಗಳು ನಮ್ಮನ್ನ ಬಲಿಪಶು ಮಾಡಿಬಿಟ್ಟಿದ್ದಾರೆ. ಇವತ್ತು ಕೂಡ ಏನು ದಾದಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಹೆಸರು ಮಾಡಿದ್ರು. ಇವತ್ತು ಕೂಡ ಹಗಲು ರಾತ್ರಿಯಿಂದ ಜನ ನೆನ್ಕೊಂತಾರೆ ಅಂದ್ರೆ ಅವ್ರನ್ನ ಏನ್ ಗೊತ್ತಾ, ದೃಢ ನಿರ್ಧಾರ. ನಮ್ಮ ಜನಗಳಿಗೆ ಒಳ್ಳೇದಾಗಬೇಕು, ಒಂದು ಸಂವಿಧಾನ ರಚನೆ ಮಾಡಬೇಕು, ನಾನು ಅವ್ರ ಪರವಾಗಿ ಇರಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡು ಒಂದು ಗಟ್ಟಿ ಮನಸ್ಸಿಂದ ಒಂದು ಕಾನೂನ ತಂದಿದ್ದಕ್ಕೆ ಹಗಲು ರಾತ್ರಿಯಿಂದ ಪೂಜೆ ಮಾಡ್ತಾರೆ. ಆ ತರ ನಾನು ಮಾಡಬೇಕು ನನ್ನ ಜನಗಳಿಗೋಸ್ಕರ ಅನ್ನೋ ರಾಜಕೀಯ ವ್ಯಕ್ತಿನೇ ಹುಟ್ಲಿಲ್ಲ. ಇವತ್ತು ಮಾಡ್ತೀನಿ ಇಲ್ಲ, ಇವತ್ತುವರೆಗೂ ದುಡ್ಡು ಮಾಡಕ್ಕೆ ನಾನು ರಾಜಕೀಯಕ್ಕೆ ಬರ್ತೀನಿ, ಜನಗಳಿಗೆ ಉಪಯೋಗ ಮಾಡ್ತೀನಿ ಮಾಡಕ್ಕೋಸ್ಕರ ನಾನು ರಾಜಕೀಯಕ್ಕೆ ಬರ್ತೀನಿ ಅನ್ನೋ ವ್ಯಕ್ತಿ ಯಾರು ಇಲ್ಲ. ಬರೇ ದುಡ್ಡು ಮಾಡಕ್ ಬರ್ತೀನಿ, ನಂದು ಒಂದ್ಸತಿ ಗೆದ್ದು ಬಿಟ್ರೆ ಸಾಕು, ದುಡ್ಡು ಮಾಡ್ಬೋದು ಅನ್ನೋ ಉದ್ದೇಶದಿಂದನೇ ಬಂದು ಕೂತಿರೋ ಜನ ನಿಮ್ಮನ್ನ ಯಾರು ಕೇಳಲ್ಲ. ಸಾರ್, ನೀವ್ಯಾರು ನಮ್ಮ ಪ್ರತಿಯೊಬ್ಬ ಚಾಲಕನಿಗೂ ಹೇಳೋದಿಷ್ಟೇ, ಧರಣಿ ಮಾಡಿ ಅಂತ ಹೇಳ್ತಾ ಇಲ್ಲ, ನೀವೆಲ್ಲೋ ಗಲಾಟೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಒಂದೇ ಮಾತು ಹೇಳ್ತಾ ಇರೋದು, ನಾವಿದ್ದಲ್ಲ ಜಾಗದಲ್ಲೇ, ನಾವು ದುಡಿಯುವಂತ ಜಾಗದಲ್ಲೇನೆ ಸರ್, ನಾವು ಏರ್ಪೋರ್ಟ್ ಬುಕಿಂಗ್ ಸ್ಟಾಪ್ ಮಾಡಿ, ರಿಸೀವ್ ಮಾಡಬೇಡಿ. ಏರ್ಪೋರ್ಟ್ ನ ವಿತ್ ಬುಕಿಂಗ್ ಅಲ್ಲಿ ಓಲಾ ಊಬರ್ ಅಲ್ಲಿ ನೀವು ರಿಸೀವ್ ಮಾಡದೆ ಹೋದ್ರೆ ತಗೊಂಡು 1 ವಾರ ನೋಡೋಣ ಮೇಂಟೈನ್ ಮಾಡಿ ಸರ್. ಓಲಾ ಊಬರ್ನವರು ಪ್ರತಿಯೊಬ್ರು ಇದನ್ನ
ಮೇಂಟೈನ್ ಮಾಡ್ಕೊಳ್ಳಿ. ಒಂದು ವಾರದಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಮಿನಿಮಮ್ ರೇಟ್ ಅಂತ ಒಂದು ಫಿಕ್ಸ್ ಮಾಡ್ತಾನೆ. ಮಿನಿಮಮ್ ರೇಟು ಮೊದಲು ಏನಿದು ಓಲಾ ಊಬರ್ ಅಲ್ಲಿ ಮಿನಿಮಮ್ ಹೋದ್ರೆ 550 ರೂಪಾಯಿ ಮಿನಿಮಮ್ ಬೀಳ್ತಾ ಇತ್ತು. ಎಲ್ಲಿಂದನೇ ಹೋದ್ರು ಆ ರೇಟ್ ಫಿಕ್ಸ್ ಮಾಡ್ತಾನೆ. ಇಲ್ಲದೆ ಹೋದ್ರೆ ಅವನು ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ ಆಗುತ್ತೆ ಸರ್. ಪ್ರತಿಯೊಬ್ಬ ಚಾಲಕನಿಗೂ ಕೈ ಮುಗಿದು ಕೇಳ್ಕೊಂತೀನಿ, ದಯವಿಟ್ಟು ಏರ್ಪೋರ್ಟ್ ಬುಕಿಂಗ್ ಓಲಾ ಊಬರ್ ಮಾಡಬೇಡಿ ಸರ್. ಓಲಾ ಊಬರ್ ಅಲ್ಲಿ ಏರ್ಪೋರ್ಟ್ ಬುಕಿಂಗ್ ತಗೋಬೇಡಿ. ಬಂದ್ರೆ ಡೈರೆಕ್ಟ್ ಮಾಡ್ಕೊಂಡು ಹೋಗಿ. ನಿಮ್ ಕೈ ಮುಗಿದು ಕೇಳ್ಕೊತೀನಿ ಪ್ರತಿಯೊಬ್ರು. ಸರ್ ಇವತ್ತು ನಾನು 4 ಬುಕಿಂಗ್ ಕ್ಯಾನ್ಸಲ್ ಮಾಡ್ತೀನಿ ಸರ್. ನೀವು ಪ್ರತಿಯೊಬ್ರು ನಾಳೆಯಿಂದ ಅದೇ ಕೆಲಸ ಮಾಡಿ ಸರ್. ಬಂದ್ರೆ ಡೈರೆಕ್ಟ್ ಬನ್ನಿ ಸರ್. ನೀವು ಏನ್ ಅಮೌಂಟ್ ತೋರಿಸ್ತೀವಿ ಅದೇ ಕೊಡಿ, ನನಗೆ ಎಕ್ಸ್ಟ್ರಾ ಕೊಡಬೇಡಿ. ಓಲಾ ಊಬರ್ನವ್ರು ಏನ್ ಅಮೌಂಟ್ ತೋರಿಸ್ತಾರೋ ಅದನ್ನೇ ಕೊಡಿ, ಬೇಕಾದ್ರೆ ಡ್ರಾಪ್ ಆಗಿ ಕೊಡ್ತೀನಿ, ನಿಮ್ಗೆ ತೊಂದರೆ ಕೊಡಲ್ಲ. ಆದ್ರೆ ವಿತ್ ಓಲಾ ಬುಕಿಂಗ್ ಅಲ್ಲಿ ನಾನು ಬರೋದಿಲ್ಲ ಅನ್ನೋ ಒಂದು ದೇಶದಿಂದ ನೀವು ಅವ್ರಿಗೆ ವಿವರವಾಗಿ ತಿಳಿಸಿ. ದಯವಿಟ್ಟು ನಾಳೆಯಿಂದ ಪ್ರತಿಯೊಬ್ಬರು ಇದನ್ನು ಮಾಡಿ ಸರ್. ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ, ಇದನ್ನ ಮಾಡಿ ತೋರಿಸಿ. ನಾವು ಓಲಾ ಊಬರ್ಗೆ ನಾವು ಧರಣಿ ಮಾಡಲ್ಲ, ಇನ್ನೊಂದು ಹೋರಾಟ ಮಾಡಲ್ಲ, ಯಾವುದೇ ರಸ್ತೆ ಬಂದ್ ಮಾಡಲ್ಲ, ಯಾರಿಗೂ ಸಾರ್ವಜನಿಕ ತೊಂದರೆ ಕೊಡಲ್ಲ. ಆದರೂ ಕೂಡ ನಾವು ಒಂದು ಜಯ ಗಳಿಸ್ತೀವಿ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ ಮಾತೆ.